ಅವಾಗ ಸೌಂಡ್ ಜಾಸ್ತಿ ಬರ್ಬೇಕಲ್ವಾ? ನಮಸ್ತೆ. ಊಟ ಆಯ್ತಾ? ಇರುವಾಗ ಸೌಂಡ್ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಆರೋಗ್ಯವಾಗಿದ್ದೀರಾ? ನಾನು ಹೇಳಿದ್ರಲ್ವ ಕ್ಯಾಮ್ರಾ ಸರಿಯಾಗಿ ಬರಲ್ಲ. ನಿಜವಾಗಿ ಕ್ಯಾಮ್ರಾ ಸರಿಯಾಗಿ ಬರಲ್ಲ. ತಪ್ಪಿರುವಾಗ ಸ್ವಲ್ಪ ಕ್ಷಮಿಸಿ. ಇದರ ಕರೆಕ್ಟಾಗಿ ಗ್ರಾಮರ್ ಆಗಿ ಬರಲ್ಲ. ಸ್ವಲ್ಪ ತಪ್ಪಿರುವಾಗ ಕ್ಷಮಿಸ್ತೀವಿ. ಒಂದು ವರ್ಷ ಹೆಂಗಿತ್ತು? 2020 ಮಾರ್ಚಿಂದ ಇವಾಗ ಫೆಬ್ರವರಿ ಬರ ಏನಕ್ಕೋಸ್ಕರ ಹಿಂಸೆ? 21 ಸರಿ ಬರಲ್ಲ, ನೀವು ಎಚ್ಚರ ಇರ್ರಿ ದಿನ ಬರ್ರಿ ಕ್ಲಾಸಿಗೆ ದಿನ ಬರ್ರಿ ಅಂತಿದ್ರು. ಅವ್ರು ಹೇಳ್ದಂಗೆ ಆಯ್ತು. ಇದು ಅಂತ ಗೊತ್ತಿದ್ದಿಲ್ಲ, ಒಟ್ಟು ಸರಿ ಇಲ್ಲ ಅಂತ ಹೇಳ್ತಿದ್ರು ಅವರು. ಪ್ರಪಂಚ ಫುಲ್ ಆಗಿದ್ರೆ ಲಾಕ್ಡೌನ್ ಮಾಡೋದು ಈ ಒಂದೇ ರೀಸನ್. ಕಣ್ಣಿಗೆ ಕಾಣಿಸಲ್ಲ ಆ ವೈರಸ್. ಓಕೆ, COVID-19 ಅಂತ ಹೇಳ್ತಿದ್ರೆ ಕಣ್ಣಿಗೆ ಕಾಣಿಸಲ್ಲ. ಬಟ್ ಪ್ರಪಂಚ ಫುಲ್ ಆಗಿ ಲಾಕ್ಡೌನು, ಯಾರು ಕೆಲಸಕ್ಕೆ ಹೋಗಂಗಿಲ್ಲ, ತುಂಬ ಕಷ್ಟ ಆಯಿತು. ಬಟ್ WHO ಒಂದು ವಿಷಯ ಇರೋದು, ಯಾರೆಲ್ಲ ಇಮ್ಯುನಿಟಿ ಪವರ್ ಇದೋ ಅವರೆಲ್ಲ ಎದುರ್ಕೋಬೇಡ. ಇಮ್ಯುನಿಟಿ ಪವರ್ ನಮಗೆ ಸ್ಟ್ರಾಂಗ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಬಾಡಿ ಟೆಂಪರೇಚರ್ ಬಂದು 36.5 ಇರಬೇಕು. ಆ್ಯಕ್ಚುಲಿ ಎಬೋವ್ 60, ಎಬೋವ್ 70, ಎಬೋವ್ 50 ಹೋಗಿ ಚೆಕ್ ಮಾಡುವಾಗ ಒಂದು 35.5 ಅಂತಿರುತ್ತೆ. ಆವಾಗ ಇಮ್ಯುನಿಟಿ ಒಂದು ಕಡಿಮೆ ಇದೆ ಅಂದರೆ ಒಂದು 20 ಏಜಲ್ಲಿ ಒಂದು ಬ್ಲಡ್ ಚೆಕ್ ಮಾಡುವಾಗ ರೋಸ್ ಕಲರ್ ಆಗಿರುತ್ತೆ. ಓಕೆ, ಇವಾಗ ನಾವು ಹೋಗಿ ಚೆಕ್ ಮಾಡುವಾಗ ಒಂದು ಎಬೋವ್ 50 ಹೋಗಿ ಚೆಕ್ ಮಾಡುವಾಗ ಒಂದು ಡಾರ್ಕ್ ರೆಡ್ ಮೂನ್ ಕಲರ್ ಆಗಿರುತ್ತೆ. ಮುಂಚೆ ಒಂದು ಬ್ಲಡ್ ಟೆಸ್ಟ್ ಕೊಟ್ಟು ಚಿಕ್ಕ ಏಜಲ್ಲಿ 20 ಏಜಲ್ಲಿ ಟೆಸ್ಟ್ ಮಾಡೋಕ್ಕೆ ಇಂಜೆಕ್ಷನ್ ಮಾಡುವಾಗ ಫಾಸ್ಟ್ ಆಗಿ ಬರುತ್ತೆ. ಇವಾಗ ಒಂದು ಸ್ವಲ್ಪ 40 ಏಜ್ 50 ಏಜ್ ಬೇರೆ ಅವ್ರಿಗೊಂದು ಬಲವಂತವಾಗಿ ತೆಗಿಬೇಕು. ಕಾರಣ ಬ್ಲಡ್ ದಿಕ್ಕಾಗಿರುವಾಗ ಸರಿಯಾಗಿ ಸರ್ಕ್ಯುಲೇಷನ್ಸ್ ಇದೆ ಕಡೆಗೆ ಎದುರಾಗಲ್ಲ. ಸೊ ಆಕ್ಚುಲಿ 15 ಇಯರ್ಸ್ ಆಗಿ ಸರಾಗ್ಯಾರ್ ಕಂಪನಿ ಬಂದು ಏನು ಹೇಳೋದು ಅಂದ್ರೆ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋದು. ಎಲ್ಲ ಕಡೆನೂ ಬಂದು ಓಕೆ ಟ್ಯಾಬ್ಲೆಟ್ಸು, ಆಪ್ರೇಷನ್ಸು, ಇಂಜೆಕ್ಷನ್ಸು, ಹಾಸ್ಪಿಟಲ್ಸು ಆ ಥರ ಖರ್ಚಾಗ್ತಾ ಇದೆ. ಸೊ ಇದು வந்து ವಿತೌಟ್ ಖರ್ಚು ನ್ಯಾಚುರಲ್ ಆಗಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿದರೆ ಆ ಸೌತ್ ಕೊರಿಯನ್ ಬಂದು ಫಸ್ಟ್ ಕ್ರಿಯೇಟ್ ಮಾಡೋದು. ಅವರು ಸೌತ್ ಕೊರಿಯಾ ದೇಶದಲ್ಲಿ ಕ್ರಿಯೇಟ್ ಮಾಡಿ ಮಿನಿಮಮ್ ಒಂದು 25 ಇಯರ್ಸ್ 30 ಇಯರ್ಸ್ ಆಗಿತ್ತು. ಬಟ್ ಇಂಡಿಯಾಗೂ ಬಂದು ಭಾರತ ದೇಶಕ್ಕೆ ಬಂದು 15 ವರ್ಷ ಆಯಿತು. 15 ವರ್ಷವಾಗಿಯೂ ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿ ನಂಬರ್ 1 ಆಗಿ ಈ ಭಾರತ ದೇಶದಲ್ಲಿ ಇವಾಗ ಮೊದಲು 400 ಫ್ರೀ ಸೆಂಟರ್ಸ್, ಥೆರಪಿ ಸೆಂಟರ್ಸ್ ಓಪನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಈ ಥರ ಮಿನಿಮಮ್ ಒಂದು 300-400 ಮೆಂಬರ್ಸ್ ಬಂದು ಥೆರಪಿ ತಗೊಳ್ತಾ ಇದ್ದಾರೆ. ಬಟ್ ಈ ಟೈಮಲ್ಲಿ ಮಾತ್ರ ಸ್ವಲ್ಪ ಜನಕ್ಕೆ ಭಯ. ಸರಿಯಾಗಿ ಹೋಗುವಾಗ ಅಲ್ಲಿ ರಶ್ ಇರುತ್ತೆ, ಅಲ್ಲಿದ್ರೆ ನಮಗೇನು ಕೊರೋನಾ ಬಂದ್ಬಿಡುವಾಗ. ಬಟ್ ಆಕ್ಚುಲಿ ಒಂದು ರಿಪೋರ್ಟ್ ಹೇಗೆ ಅಂದರೆ ಕೊರಿಯಾದಲ್ಲಿ ಬಂದು ಒಂದು ವೆರಿ 2 ವೀಕ್ಸ್ ಮಾತ್ರನೇ ಲಾಕ್ಡೌನ್ ಮಾಡಿದ್ರು. ಫಸ್ಟ್ ಎಲ್ಲ ಅವ್ರಿಗೆ ಗೊತ್ತಿಲ್ಲ ಏನು ಮಾಡಬೇಕಂತ ಹೇಳಿ 2 ವೀಕ್ಸ್ ಮಾತ್ರನೇ ಬಂದು ಲಾಕ್ಡೌನ್ ಮಾಡಿದ್ರು. ಆಮೇಲೆ ಫುಲ್ಲಾಗಿ ಓಪನ್ ಆಯಿತು. ಅವ್ರು ಒಂದೇ ಕಾನ್ಸೆಪ್ಟ್ ಮಾಡಿದ್ರು, ಎಲ್ಲರೂ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸ್ಟೀಮ್ ತೊಗೊಳಿದ್ರು. ನಮಗೆಲ್ಲ ಒಂದು ಮಿನಿಮಮ್ 2 ಮಂತ್ಸ್ ಲಾಕ್ಡೌನ್ ಇತ್ತಲ್ವಾ, ಅವ್ರಿಗೆ ಬಂದು ವೆರಿ 2 ವೀಕ್ಸ್ ಮಾತ್ರನೇ ಲಾಕ್ಡೌನ್. ಅವ್ರು ಏನು ಗೌರ್ಮೆಂಟೇ ಬಂದು ಏನು ಅನೌನ್ಸ್ ಮಾಡಿದ್ರು ಅಂದರೆ ನೀವು ಸ್ಟೀಮ್ ತಗೊಳ್ಳುವಾಗ ವಾರ್ಮ್, ಕನ್ನಡದಲ್ಲಿ ಸ್ಟೀಮ್ ಬಿಸಿ ಬಂದು ಅಲ್ಲಿ ಹೋಗುವಾಗ ಆ 60 ಡಿಗ್ರಿ ಆ ಬಿಸಿಯಲ್ಲಿ ಬಂದು ಕಂಪಲ್ಸರಿ ಆ ವೈರಸ್ ಬಂದು ಸೆಟ್ ಹೋಗೋದ್ರ ಹೇಳಿ ಅವ್ರು ಎಲ್ಲರೂ ಮನೆಗೂ ಅದು ಅಡ್ವೈಸ್ ಮಾಡಿದ್ರು. ಎಲ್ಲರೂ ಅದು ಮಾಡಿದ್ರು. ನಾವೆಲ್ಲ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಲ್ವಾ, ಅವ್ರು ಸ್ಟೀಮೇ ಯೂಸ್ ಮಾಡಿದ್ರು ಫಸ್ಟ್. ಆಮೇಲೆ ನಮಗೆ ಅಡ್ವೈಸ್ ಮಾಡಿದ್ರು. ಆಮೇಲೆ ನಮ್ಮ ಸೆಂಟರ್ಸ್ ಎಲ್ಲ ಸೆಂಟರ್ಸಲ್ಲೂ ಬಂದು ಸ್ಟೀಮ್ ನಾವು ಅರೇಂಜ್ ಮಾಡಿದ್ರು. ಸೊ ಅವ್ರು ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ, ಒಂದು ಲಾಸ್ಟ್ ಮಿನಿಮಮ್ 80-90 ಕಾಯಿಲೆನೇ ಬರಬಾರ್ದಾ, ಹಾಸ್ಪಿಟಲ್ ಹೋಗಲೇಬಾರ್ದಾ, ಟ್ಯಾಬ್ಲೆಟೇ ಬೇಡವಾ, ಒಂದು ವಿಷಯ ಮಾತ್ರ ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಫಸ್ಟ್ ವಿಷಯನೇ ಹೇಳ್ತಾ ಇದ್ದಾರೆ ವಿಟಮಿನ್ ಡಿ, ಸನ್ಲೈಟ್ ಇರ್ತದೆ. ಅದು ಕಂಪಲ್ಸರಿ ನಿಮ್ಮ ದೇಹದಲ್ಲಿ ಒಂದು 1 hour 2 hours ಬಿಡಬೇಕು. 2 hour ಎಲ್ಲ ಹೋಗಿ ನಾವು ಬಿಸಿಲು ಹೋಗಿ ಬಿಡೋಕ್ಕಾಗಲ್ವ. ಬಟ್ ಇವಾಗ ಪರ್ಫೆಕ್ಟಾಗಿ ಅದು ಸಿಗ್ತಾ ಇಲ್ಲ. ಸೊ ಆ ಒಂದು ವಿಷಯ ಹೇಳ್ತಾರೆ, ಅದನ್ನು ನೀವು ರೆಗ್ಯುಲರ್ ಆಗಿ ಮಾಡುವಾಗ ನಿಮಗೆ ಪರ್ಫೆಕ್ಟಾಗಿ ಸರ್ಕ್ಯುಲೇಷನ್ಸ್ ಇರುತ್ತೆ, ಅನ್ವಾಂಟೆಡ್ ಟಾಕ್ಸಿನ್ಸ್ ಆಚೆ ಬಂದ್ಬಿಡುತ್ತೆ, ಚೆನ್ನಾಗಿ ಸ್ವೆಟ್ಟಿಂಗ್ಸ್ ಬರುತ್ತೆ, ಬಾಡಿ ಟೆಂಪರೇಚರ್ ಬಂದು ನಾರ್ಮಲ್ ಆಗುತ್ತೆ. ಸೊ ಅಲ್ಲಿ ಕೊರಿಯಾದಲ್ಲಿ ಬಂದು ಆ ಕ್ಲೈಮೇಟ್ ಇಷ್ಟು ಬಿಸಿಲಿರಲ್ಲ. ಸೊ ಆ ಕಾನ್ಸೆಪ್ಟ್ ಏನು ಮಾಡಿದ್ರೆ ಹೆಲ್ತ್ ಮ್ಯಾಟ್ ಆಗಿ ತೊಗೊಂಡು ಬಂದರು. ಇದರಲ್ಲಿ ರೆಗ್ಯುಲರ್ ಆಗಿ ನೀವು ಮಲ್ಗಿ ಅಂತ ಹೇಳಿದ್ರು. ಅಲ್ಲಿ ಬಂದು ಏನಂದರೆ ಎಲ್ಲರ ಮನೆಯಲ್ಲೂ ನಾವು ಬಂದು ಹಾಸಿಗೆ ಎಡ್ತಿರೋಗಿ ಮಲಗಿದ್ದೀವಲ್ವಾ, ಅವ್ರು ಬಂದು ಈ ಮ್ಯಾಟರನ್ನೇ ಮಲಗ್ತಾರೆ. ನೈಟ್ ಬಂದು ಮಲಗೋದ್ರಲ್ಲಿ ಈ ಮ್ಯಾಟರನ್ನೇ ಮಲಗ್ತಾರೆ.
ಒಂದು 2 hours ಆನ್ ಮಾಡ್ತಾರೆ, ಇಲ್ಲ 4 hours ಆನ್ ಮಾಡ್ತಾರೆ, ಜನರಲಿ ಮಲಗ್ತಾರೆ. ಅವ್ರ ಬಾಡಿ ಟೆಂಪರೇಚರ್ ಇರುತ್ತೆ. ಸೊ ಆ ಟೆಂಪರೇಚರ್ ನಾರ್ಮಲ್ ಆಗಿ ಇರುವಾಗ 36.5 ಇರುವಾಗ ಅವ್ರ ಇಮ್ಯುನಿಟಿ ಪವರ್ ಬೆಸ್ಟ್ ಆಗಿರುತ್ತೆ. ಅದಕ್ಕೆ ಆ ಒಂದು ಕಾನ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟ್ ವಿಷಯ ಒಂದು ಕಂಪಲ್ಸರಿ ಬೆಸ್ಟ್ ಆಗಿ ರೆಸ್ಟ್ ತಗೊಳ್ತಾರೆ. ನಾವೆಲ್ಲ ಇವಾಗ ಲೈಫ್ ಸ್ಟೈಲ್ ಬಂದು 11 o'clock 7 or 8 o'clock ಆಯ್ತಾರಲ್ಲ, 11 o'clock ಮಲಗೋದು. ಇನ್ನು ಲಾಸ್ಟ್ ಸೀರಿಯಲ್ ಬಂದು ಟಿ ವಿಯಲ್ಲಿ ಆ ಟೈಮಲ್ಲಿ ಬರುತ್ತೆ 10-10:30ಗೆ. ಅದು ಮುಗಿಸ್ಬಿಟ್ಟು ಆಮೇಲೆ ಮಲಗ್ತೀವಿ. ಬೆಳಗ್ಗೆ ಬಂದು ಲೇಟ್ ಆಯಿತು. ಸೊ ಅವಾಗ ಆ ಹೀಲಿಂಗ್ ಟೈಮಲ್ಲಿ ಆ ಬಿಸಿಲು ನಿಮಗೆ ಸಿಕ್ಕಲ್ಲ. ಲೇಟಾಗಿ ಮಲಗ್ತೀವಿ. ಸಮ್ ಆಫ್ ದ ಆರ್ಗನ್ಸ್ ಬಂದು ಪರ್ಫೆಕ್ಟಾಗಿ ಒಂದು ಕೆಲಸ ಮಾಡೋದು. ನೀವು 9 o'clock ಆಫ್ಟರ್ ದ ಸನ್ಸೆಟ್ 9 o'clock ಒಳಗಡೆ ನೀವು ಮಲಗುವಾಗಲೇ ನೀವು ಪರ್ಫೆಕ್ಟಾಗಿ ಆರ್ಗನ್ಸ್ ಕೆಲಸ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ರಿಸರ್ಚ್ ಇದೆ, ನೀವು ಬೇಕಂದ್ರೆ ನೋಡ್ಬೋದು. ಪರ್ಫೆಕ್ಟ್ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ವಿಷಯ ನಮ್ಮ ಮನೆಗೆ ಒಂದು ಇವಾಗ ರೀಸೆಂಟಾಗಿ ಇಂಡಿಯನ್ ರಿಸರ್ಚ್ ಆ್ಯಂಡ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಟೀ ಕುಡಿತೀರಾ? ಎಲ್ಲ ಟೀ ಕುಡಿತೀರಾ? ಬೆಳಗ್ಗೆ ಕಂಪಲ್ಸರಿ. ಒಂದು ದಿವಸಕ್ಕೆ ಎಷ್ಟು ಟೀ? 2 ಟೀ 3 ಟೀ. ನಾವೆಲ್ಲ ಒಂದು 10 ಟೀ 15 ಟೀ ಆಗುತ್ತೆ ನಮಗೆಲ್ಲ. ಬೆಳಗ್ಗೆ ನೀವು ಕುಡಿಯುವಂಥ ಒಂದು ಟೀಯಲ್ಲಿ, ಒಂದು ಕಪ್ ಟೀಯಲ್ಲಿ 13 ಟೈಪ್ಸ್ ಆಫ್ ಪೆಸ್ಟಿಸೈಡ್ಸ್ ಇದೆ ಅಂತ ಹೇಳ್ತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್. ಸುನೀತಾ ನಾರಾಯಣನ್ ಅಂತ ಹೇಳಿ ಒಂದು ರಿಸರ್ಚ್ ಡಾಕ್ಟರ್ ಡೆಲ್ಲಿಯಲ್ಲಿ ಅನೌನ್ಸ್ ಮಾಡಿದ್ರೆ ಒಂದು ಟೀಯಲ್ಲಿ 13 ಟೈಪ್ ಆಫ್ ಪೆಸ್ಟಿಸೈಡ್ಸ್ ಇದೆ ಅಂದರೆ ನೆಕ್ಸ್ಟ್ ನಾವು ಊಟ ಮಾಡುವಂಥ ರೈಸಲ್ಲಿ ಎಷ್ಟಿರುತ್ತೆ, ವೆಜಿಟೇಬಲಲ್ಲಿ ಎಷ್ಟಿರುತ್ತೆ, ಫ್ರೂಟ್ಸಲ್ಲಿ ಎಷ್ಟಿರುತ್ತೆ. ಸೊ ಇವಾಗ 1960 ಮುಂಚೆ ಒಂದು ಯಾರು 1960 ಮುಂಚೆ ಡೇಟ್ ಆಫ್ ಬರ್ತ್ ಇದೆ? 1960 ಮುಂಚೆ ನಮಸ್ತೆ ಒಂದು 60 years ಒಳಗಡೆ ಯಾರು ಇದರಲ್ಲಿ ಆಕ್ಚುಲಿ ಒಂದು ರಿಸರ್ಚ್ ಹೇಳ್ತಾ ಇದ್ದಾರೆ 1960 ಬಂದು ಇನ್ನು ಶುಗರು BP ಪ್ರಾಬ್ಲಮ್ ಬಂದಿದೆ. ಅದಕ್ಕೆ ಮುಂಚೆ ಬಂದು ಶುಗರ್ನೂ ಇಲ್ಲದಿಲ್ಲ, ಆ ಥರ ಒಂದು ಹಿಸ್ಟರಿ ಕೇಳಿ ನೋಡಿಲ್ಲ. ರೀಸನ್ ಯಾಕೆಂದ್ರೆ ಆ ಹೆಲ್ತಿ ಫುಡ್ ಇವಾಗ ಒಂದು ಅಷ್ಟು ಪೆಸ್ಟಿಸೈಡ್ಸ್ ಇದೆ. ನೀವು ಒಂದು ಪ್ಲೇಟ್ ರೈಸ್ ಅಂದರೆ ಅದು ಬರೀ ರೈಸ್ ಮಾತ್ರ ಅಲ್ಲ, ಜೊತೆನೇ ಒಂದು ಆ ಪೆಸ್ಟಿಸೈಡ್ಸ್ ಸೇರಿ ತಿಂತಾರೆ. ಸೊ ಇವಾಗ ರೀಸೆಂಟಾಗಿ ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಅದನ್ನು ರೀಸನ್ ಬಂದು ಆ ಪೆಸ್ಟಿಸೈಡ್ಸ್ ಇರ್ತಾರೆ. ಸರ್ ನಾವು ಏನು ಸರ್ ಮಾಡೋದು? ಸರ್ ಏನು ಸರ್ ಓಕೆ ಈ ಥರ ಪೆಸ್ಟಿಸೈಡ್ಸ್ ಇದೆ. ಆರ್ಗಾನಿಕ್ ಅಂದರೆ ಹೋಗುವಾಗ ತುಂಬ ಕಷ್ಟ ಆಗುತ್ತೆ. ಆರ್ಗಾನಿಕ್ ಪ್ಯೂರ್ ಆಗಿ ವಿದೌಟ್ ಪೆಸ್ಟಿಸೈಡ್ಸ್ ನಾನು ತೊಗೊಳ್ಬೇಕಂದ್ರೆ ಮಿನಿಮಮ್ ಒಂದು ಫ್ಯಾಮಿಲಿಗೆ ಮಿನಿಮಮ್ ಒಂದು ತಿಂಗಳಿಗೆ ಮಾತ್ರ 60,000-70,000 ಖರ್ಚು ಆಗುತ್ತೆ ಗ್ರೋಸರಿ ತೊಗೊಳ್ಳಿ. ಅದು ಏನು ಸರ್ ಮಾಡೋದು? ಸರ್ ಓಕೆ ನೀವು ತೊಗೊಳ್ತೀರಾ, ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿದು ಆ ಸ್ವೆಟ್ಟಿಂಗ್ಸ್ ಬರಬೇಕು. ಆ ಸ್ವೆಟ್ಟಿಂಗ್ಸ್ ಮೂಲಕ ಒಂದು ಅನ್ವಾಂಟೆಡ್ ಟಾಕ್ಸಿನ್ಸ್ ಆಚೆ ಬರಬೇಕು. ಸೊ ಕೊರಿಯನ್ಸ್ ಆ ಕಾನ್ಸೆಪ್ಟೇ ಹೇಳ್ತಾರೆ, ನೀವು ಸುಮ್ಮನೆ ಟ್ಯಾಬ್ಲೆಟ್ ನುಂಗುವಾಗ ಒಂದು 5 years ಟ್ಯಾಬ್ಲೆಟ್ ನುಂಗುವಾಗ ನೆಕ್ಸ್ಟ್ ಖಂಡಿತ ಆ ಸೈಡ್ ಎಫೆಕ್ಟ್ ಬರುತ್ತೆ. 10 years ಟ್ಯಾಬ್ಲೆಟ್ಸ್ ತೊಗೊಳ್ಳುವಾಗ ಆ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಇವತ್ತು ಒಂದು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಅಂದರೆ ICU ಒಂದು ದಿವಸಕ್ಕೆ 80,000 to 90,000 ಚಾರ್ಜ್ ಮಾಡ್ತಾರೆ. ಒಂದು ನೆಕ್ಸ್ಟ್ ಒಂದು ಆ್ಯಾವರೇಜ್ ಮಿಡಲ್ ಒಂದು ಮಣಿಪಾಲ್ ಅಂದರೆ ಒಂದು 70,000 ಚಾರ್ಜ್ ಮಾಡ್ತಾರೆ. 70 ಒಂದು ದಿವಸಕ್ಕೆ 24 hours 70,000 ಚಾರ್ಜ್ ಮಾಡ್ತಾರೆ. ಎಷ್ಟು ಜನಕ್ಕೆ ಹೇಳಿ ಅದು ಆಗುತ್ತೆ? ಸ್ವಲ್ಪ ಪ್ರಿವೆನ್ಷನ್ ಆಗಿನೇ ನಾವು ಏನಾದರೂ ಒಂದು ದಿವಸಕ್ಕೆ 24 hours ಏನು ಖರ್ಚು ಮಾಡೋದು. ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಹೋಗಿಲ್ಲ, ಅಪ್ಪ ಹೋಗಿಲ್ಲ, ಫ್ಯಾಮಿಲಿ ಯಾರಿಗಾದ್ರೂ ಒಬ್ಬರಿಗೆ ಪ್ರಾಬ್ಲಮ್ಸ್ ಇದ್ದರೆ ಆವಾಗ ನಾವು ಹಾಸ್ಪಿಟಲಲ್ಲಿ ಹೋಗಿ ಕೂತ್ಕೊಳ್ಳುವಾಗ ಅಷ್ಟು ಕಷ್ಟ ಇರುತ್ತೆ. ಒಂದು ಹಣ ಖರ್ಚು ಒಂದು ಕಡೆ ಇರುತ್ತೆ. ಇವತ್ತು ನಾನು ಸಾರ್ ಹತ್ರ ಹೋಗಿ ಮಾತಾಡುವಾಗ ಆಶ್ರಮದಲ್ಲಿ ನೋಡುವಾಗ ಅಲ್ಲಿ ಇರುವಂಥ ಒಂದು 700 ಮೆಂಬರ್ಸ್ ಇದ್ದಾರೆ. ಆ 700 ಮೆಂಬರ್ಸ್ ಅದರಲ್ಲಿ ಕೇಳುವಾಗ ಅವ್ರ ಮೇನ್ ರೀಸನ್ ಇರುತ್ತೆ, ಕಾಯಿಲೆ ನನ್ನ ಮನೆಯಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ, ನನ್ನ ಕಾಯಿಲೆ ನನ್ನ ಮನೆಯಲ್ಲಿ ನೋಡ್ಕೊಳ್ಳೋಕ್ಕಾಗಲ್ಲ, ಅವ್ರು ಟಚ್ ಮಾಡೋಕ್ಕಾಗಲ್ಲ, ನನ್ನ ಒಳಗೆ ರೀಸನ್ ಬಂದು ಅದೇ ಒಂದು ದೊಡ್ಡ ರೀಸನ್ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಇಂಪಾರ್ಟೆನ್ಸ್ ಆ ಹೆಲ್ತಿಗೋಸ್ಕರ ದಯವಿಟ್ಟು 1 hour ಸ್ಪೆಂಡ್ ಮಾಡಿ. ಆ ಕೊರಿಯನ್ಸ್ ಹೇಳಿರುವಂಥ ಕಾನ್ಸೆಪ್ಟ್ ಅದೇ ಪೆಸ್ಟಿಸೈಡ್ ಫುಡ್ಸ್ ಏನು ಮಾಡೋದು. ನೆಕ್ಸ್ಟ್ ಒಂದು ನೀರು, ಆ ನೀರು ನಾವು ಚೆಕ್ ಮಾಡುವಾಗ ಇವಾಗ ಅದು ನೀರು ಬಂದು ಅಷ್ಟು ಪ್ಯೂರ್ ಇರುತ್ತೆ. ನೀವು ಬಾಟಲ್ ವಾಟರ್ ಕುಡಿತಾ ಇದ್ರು ಸಂಪೂರ್ಣ ಆಚೆ ಹೋಗೋತಾ ದಾರಿ ಬಾಟಲ್ ವಾಟರ್ ಕುಡಿತಾರೆ, ಅದರಿಂದ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತದೆ. ಇಮ್ಯುನಿಟಿ ಪವರ್ ಇರಲ್ಲ. ನೀವು ಅದು ರೆಗ್ಯುಲರ್ ಆಗಿ ಯಾರು ಒಬ್ಬರು ಬಾಟಲ್ ವಾಟರ್ ಯೂಸ್ ಮಾಡ್ತಾ ಇದ್ರು ಅವ್ರಿಗೆ ಒಂದು ಆ ಮಿನರಲ್ಸ್ ಇರುತ್ತೆ, ಇಮ್ಯುನಿಟಿ ಪವರ್ ಇರುತ್ತೆ, ಬಾಡಿ ವೀಕ್ ಆಗುತ್ತೆ. ಇವಾಗ IT ಇಂಡಸ್ಟ್ರಿಯಲ್ಲಿ ಕಂಪನೀಸಲ್ಲಿ ಕೆಲಸ ಮಾಡಿದವರು ಅವರು ಸ್ಟೈಲ್ ಆಗಿ ಒಂದು ಬಾಟಲ್ಸ್ ಹೊಡಿತಾರೆ. ಅದು ರೆಗ್ಯುಲರ್ ಆಗಿ ಯೂಸ್ ಮಾಡುವಾಗ ಅವರಿಗೆ ಇಂಪಾರ್ಟೆಂಟ್ ಬರುತ್ತೆ. ಅವರಿಗೆ ಒಂದು ಮಕ್ಕಳು ಆಗುತ್ತೆ, ರೆಗ್ಯುಲರಾಗಿ ಆ ನೀರು ಕುಡಿಯುವಾಗ ಮಕ್ಕಳು ಆಗೋದು ಇರ್ತಾರೆ. ಸೊ ದಯವಿಟ್ಟು ಆ ಹೆಲ್ತ್ ಕಾನ್ಷಿಯಸ್ ಆಗಿ ಆ್ಯಕ್ಚುಲಿ ನಾವು ಚಿಕ್ಕ ಏಜಲ್ಲಿ ನಮ್ಗೆ ಏನು ಕೊಡ್ತಾರೆ, ಏನು ನಾವು ಏನು ತಿಂತೀವೋ ಅದನ್ನೇ ಬೆಳೀತಾ ಇದ್ದೀವಿ.
ಅಮ್ಮ ಫಸ್ಟ್ ಹಾಲು ಕೊಡ್ತಾ ಇದ್ದಾರೆ, ನೆಕ್ಸ್ಟ್ ಒಂದು ರಾಗಿ ಹೆಲ್ತಿ ಫುಡ್ ಕೊಡ್ತಾ ಇದ್ದಾರೆ. ಅದನ್ನೇ ನಾವು ಸೊ ಆ ಫುಡ್ ತುಂಬ ಇಂಪಾರ್ಟೆನ್ಸ್. ನಾವು ಅದ್ರ ಮೇಲೆ ನೋಡೋಕ್ಕಾಗಲ್ಲ, ಎಲ್ಲಿ ಬೇಕಾದ್ರೆ ತಿಂತೀವಿ, ಏನು ಬೇಕಾದ್ರೆ ತಿಂತೀವಿ. ಒಂದು ಪಾನಿಪುರಿ ಅಂದರೆ ಅದು ಹಿಂದೆ ಏನು ಅಂದರೆ ನೋಡಲ್ಲ, ಟೇಸ್ಟ್ ಆಗಿದೆ ಆ ರಸ ತಿನ್ನೋದು. ಸೊ ಆ ಫುಡ್ಡಲ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿ, ನೀರಲ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿ, ರೆಸ್ಟಲ್ಲಿ ಸ್ವಲ್ಪ ಕಾನ್ಷಿಯಸ್ ಆಗಿ. ವಿಟಮಿನ್ ಡಿ ಕಂಪಲ್ಸರಿ 1 hour ಯು ಹ್ಯಾವ್ ಟು ಸ್ಪೆಂಡ್. ಇಲ್ಲಂದ್ರೆ ಅದು 1 hour ನಾನು ಸ್ಪೆಂಡ್ ಮಾಡೋದಂದ್ರೆ ಆಮೇಲೆ ಹಾಸ್ಪಿಟಲಲ್ಲಿ ನಾನು 1 ತಿಂಗಳು ಸ್ಪೆಂಡ್ ಮಾಡ್ತೇನೆ. ಸೊ ಅವ್ರ ಕಾನ್ಸೆಪ್ಟ್ ಅದೇ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಲ್ತಿಗೋಸ್ಕರ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗ ನಿಮಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅವ್ರು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ಈ ಒಂದು ನ್ಯಾಚುರಲ್ ಆಗಿ ಈ ಒಂದು ಕಾನ್ಸೆಪ್ಟ್ ಫಾಲೋ ಮಾಡುವಾಗ ನೀವು ಹಾಸ್ಪಿಟಲ್ ಹೋಗೋದು ಅವಶ್ಯಕತೆನೇ ಇರಲ್ಲ, ಟ್ಯಾಬ್ಲೆಟ್ಸ್ ನಿಮ್ಮ ಲೈಫಲ್ಲಿ ಇರೋದಂದರೆ ಇರುತ್ತೆ. ಬಟ್ ಅದನ್ನು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ನನ್ನ ತಾಯಿ ಬಂದು ಇವಾಗ 87 ಇಯರ್ಸ್. ಇವಾಗ ಮುಂಚೆ ಬಂದು ಅವ್ರಿಗೆ 15 years ಬ್ಯಾಕ್ ಬಂದು ಅವ್ರಿಗೆ ಪ್ರಾಬ್ಲಮ್ಸ್ ಇತ್ತು. ಸೊ ಅವರಿಗೋಸ್ಕರ ನಾವು ಬಂದಿದ್ದೀವಿ. ನೋಡುವಾಗ ಇದು ಟ್ರೈ ಮಾಡಿದ್ರೆ, ಈ ಒಂದು ಕಾನ್ಸೆಪ್ಟ್ ಟ್ರೈ ಮಾಡುವಾಗ ಇವಾಗ ಟ್ಯಾಬ್ಲೆಟ್ಸ್ ಇಲ್ಲ, ಅವಾಗ ತೈಲ ಬೇಕಾದ್ರೆ ಯೂಸ್ ಮಾಡಿ. 86 years ಓಲ್ಡ್ ಅಲ್ವಾ. ನಾವು ಒಂದು ಆ ವಾಟರ್ ಮಿಷಿನ್ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೆ ಆ ಮನೆಯಲ್ಲಿ ನಾನು ಸೆಪ್ರೇಟಾಗಿ ಬ್ಯಾಂಗ್ಳೂರಲ್ಲಿ ಯಾರನ್ನೂ ಹಾಸ್ಪಿಟಲೇ ಹೋಗಿಲ್ಲ. ಸೊ ಅದು ಬೆಸ್ಟ್ ಅಂತ ಅನಿಸಿದ್ರು. ನೀವು ಒಂದು ವಾಟರ್ನ ನಮ್ಮ ಮನೆಯಲ್ಲಿ ಚೇಂಜ್ ಮಾಡುವಾಗ ಆ ಹೆಲ್ತಿ ಲೈಫ್ ಚೇಂಜ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡ್ಬೋದಲ್ವ. ನಾವು ಚಿಕ್ಕದಾಗಿ ಯಾವುದು ಟ್ರೈ ಮಾಡೋದು, ರೆಗ್ಯುಲರಾಗಿ 5 years ಟ್ಯಾಬ್ಲೆಟ್ ತೊಗೊಳೋದು, ಇಲ್ಲ ರೆಗ್ಯುಲರಾಗಿ 10 years ಟ್ಯಾಬ್ಲೆಟ್ ತೊಗೊಳೋದು ಬದಲಾಗಿ ಒಂದು ಆ ವಾಟರ್ ರೆಗ್ಯುಲರಾಗಿ ಕುಡಿಯುವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಚಾಲೆಂಜ್ ಮಾಡ್ತೀವಿ, ವಿದಿನ್ 40 days ಆ ರಿಸಲ್ಟ್ಸ್ ಕೊಡ್ತಾರೆ. ಸೊ ಆ ಹೆಲ್ತ್ಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅವ್ರ ಕಾನ್ಸೆಪ್ಟ್ ಅದೇ ಇರ್ತಾರೆ, 1 hour ಸ್ಪೆಂಡ್ ಮಾಡಿ, 2 hours ಸ್ಪೆಂಡ್ ಮಾಡಿ. ಇದು ರೆಗ್ಯುಲರ್ ಆಗಿ ಮಾಡುವಾಗ ಖಂಡಿತವಾಗಿ ನೀವು ಹೆಲ್ತಿಯಾಗಿರ್ತಾರೆ, ನೆಕ್ಸ್ಟ್ ಜನರೇಷನ್ ನಿಮ್ಮ ಮನೆಗೆ ಅವ್ರನ್ನ ಹೆಲ್ತಿಯಾಗಿರುತ್ತೆ. ನೀವು ಅದಕ್ಕೆ ಕಾನ್ಸಂಟ್ರೇಷನ್ ಕೊಡಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಏನು ಮಾಡ್ತಾರೆ, ನಿನ್ನೆ ನೋಡಿ ನೀವು ಬೆಳೀತಾರೆ. ನಿಮಗೆ ಶುಗರ್ ಇರುವಾಗ ಅವ್ರಿಗೂ ಶುಗರ್, ನಿಮಗೆ ಒಬಿಸಿಟಿ ಇರುವಾಗ ಅವ್ರಿಗೂ ಒಬಿಸಿಟಿ, ನಿಮಗೆ ಏನಾದರೂ ಕ್ಯಾನ್ಸರ್ ಅಂದರೆ ಪ್ರಾಬ್ಲಮ್ಸ್ ಬರೋ ಅವ್ರಿಗೂ ಕ್ಯಾನ್ಸರ್. ಸೊ ಅದಕ್ಕೋಸ್ಕರ ಯುವರ್ ಹೆಲ್ತ್ ಇಸ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಒಂದು 1 hour ರೆಗ್ಯುಲರ್ ಆಗಿ ಈ ಸೆರಾಕಲ್ಲಿ ಸ್ಪೆಂಡ್ ಮಾಡಿ. ನಮಸ್ತೆ. ನೆಕ್ಸ್ಟ್ ಆಡೋದ ಸರ್, ವಿಡಿಯೋ ಎಲ್ಲ ನೋಡಿದ್ರಾ? ಹೇಗಿತ್ತು? ಚೆನ್ನಾಗಿತ್ತು. ನಾವು ಫಸ್ಟ್ ನೋಡಿ ಹಂಗೆ ಆ್ಯಕ್ಚುಲಿ ಎಲ್ಲರೂ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾನು ಬಂದು ಆ್ಯಕ್ಚುಲಿ ಒಂದು 8th or 9th ಓದುವಾಗ ಮಿನಿಮಮ್ 14-15 ಏಜ್ ಇದೆ. ಆ ಏಜಲ್ಲಿ ಒಂದು ಹಾಫ್ ಡೇ ನಾವು ಸ್ಕೂಲ್ ಬಿಟ್ಟು ಹೋಗ್ತಾ ಇದ್ದೀವಿ. ದೊಡ್ಡ ಬಸ್ ಸ್ಟಾಪ್. ಆ ಬಸ್ ಸ್ಟಾಪಲ್ಲಿ ಒಂದು ಮುಂಚೆ ಎಲ್ಲ ಒಂದು 15-20 years ಬಿಫೋರ್ ಎಲ್ಲ ಒಂದು ಲೆಪ್ರಸಿ ಜಾಸ್ತಿ ಇರ್ತದೆ. ನಮ್ಮೂರಲ್ಲಿ ಆ ಥರ ಇದೆ. ಒಂದು ಮೇ ತಿಂಗಳು ಬಿಸಿಲು, ಅಷ್ಟು ಬಿಸಿಲಿದೆ. ಒಂದು ಮಾರ್ಚ್ ಬಿಸಿಲು. ಮಧ್ಯಾಹ್ನ ಟೈಮ್ನಲ್ಲಿ ಆ ಲೆಪ್ರಸಿ ಆ ಚಿಕ್ಕದಾಗಿ ಕೂತ್ಕೊಂಡು ಹೋಗ್ತಾ ಇರ್ತಾರಲ್ವ, ಅದರಲ್ಲಿ ಹೋಗ್ತಾರೆ, ಸ್ಲಿಪ್ ಆಗಿ ಬಿದ್ದು ನೋಡ್ತಾ ಇದ್ದೀವಿ. ಅಲ್ಲಿ ಬಂದು ಮಿನಿಮಮ್ ಶಾಂತ ಫಸ್ಟ್ ಸ್ಟಾಪ್ ಅಂದರೆ ಎಷ್ಟು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರಲ್ವ. ಬಟ್ ಮನಸ್ಸು ಹೇಳ್ತಾ ಇದೆ, ಹೋಗಿ ಹೆಲ್ಪ್ ಮಾಡು ತಲೆ ಹೇಳ್ತಾ ಇದೆ, ಮನಸ್ಸಲ್ಲಿ ಹೇಳ್ತಾ ಇದೆ. ಬಟ್ ಭಯ ಆಗ್ತದೆ, ಭಯ. ದೂರಲ್ಲಿ ನೋಡ್ತಾ ಇದ್ವಿ, 14-15 ಏಜಲ್ಲಿ ನಡೆಯೋದು ಧೈರ್ಯ ಬರ್ತಾ ಇದೆ. ಇವಾಗ ಅಷ್ಟು ಧೈರ್ಯ ಅನ್ನ ಅವ್ರ ಧೈರ್ಯ ಇಲ್ಲ, ಕಷ್ಟ ತುಂಬ. ಖಂಡಿತವಾಗಿ ನೀವು ನೋಡಿರ್ತೀರ. ಸೊ ಅದು ಟ್ರೈ ಮಾಡೋದಾದ್ರೆ ನಾವು ದೇವರಿಗೆ ಯಾವ ಹೆಲ್ಪ್ ಮಾಡಿ ಅಂತ ಹೇಳುವಾಗ ಇಲ್ಲಿ ಜನ ಹೋಗ್ತಾರೆ. ಅವಾಗ ನಾನು ಸುತ್ತ ಗುಂಪುಗಳು ನೋಡ್ತಾ ಇದ್ದೆ. ಏನಕ್ಕಪ್ಪ ಅವರು ಒಬ್ಬರನ್ನು ಮಾತ್ರ ಧೈರ್ಯ ಬರುತ್ತೆ. ನಾನು ಏನು ಓಕೆ, ನಾನು ಚಿಕ್ಕ ಹುಡುಗ, ಅದು ಏನಾಗಿದೆ ಅದು ಇಷ್ಟು ನನಗೆ ನಾವೇ ಗಿಲ್ಟಿ ಫೀಲ್ ನಾನು ಮಾಡಿರಲ್ವಾ. ಅವತ್ತು ಆ ಸಾವಿರಾರು ಜನದಲ್ಲಿ ನಾನು ಒಬ್ಬನಾಗಿ ಇದ್ದೆ. ಬಟ್ ಆ ಒಬ್ಬರು ಮಾತ್ರ ಬಂದು ಮಾಡಿದ್ರಲ್ವಾ. ಸರ್ ಅವ್ರು ಏನಕ್ಕೋಸ್ಕರ ಯೋಚನೆ ನೋಡುವಾಗ ಭಯ, ಓಕೆ ನಮ್ಮದೇ ಏಜ್ಗಳೇ ಜಾಸ್ತಿ ಆಗಿದ್ದಾರೆ, ಅವರೇ ಮಾಡಿದ್ದಾರೆ, ನಾವೇನು ಮಾಡೋದು ಮತ್ತು ಸಮಾಧಾನ. ಬಟ್ ಇವತ್ತು ಆ ಒಂದು ಸೀನ್ ನಮ್ಮನ್ನು ಮರೆಯೋಕ್ಕಾಗ್ತದೆ. ರೀಸೆಂಟಾಗಿ ಒಂದು ಓಕೆ ಈ ಒಂದು ಆಫೀಸ್ ಒಂದು ಓಕೆ ನನ್ನ ತಾಯಿಗೋಸ್ಕರ ಬಂದು ನಾನು ಆ ಒಂದು ಇನ್ಸ್ಟ್ರೂಮೆಂಟ್ಸ್ ತೊಗೊಂಡು ಬಂದೆ ಕೊಡಿ ಅಂದರೆ ಆ ಕಾನ್ಸೆಪ್ಟ್ ಚೆನ್ನಾಗಿತ್ತು. ಸೊ ಆ ಕಾನ್ಸೆಪ್ಟ್ ಚೆನ್ನಾಗಿರುವಾಗ ಏನಾಗಿದೆ, ಈ ಥರ ಮಾಡುವಾಗ ಹೆಂಗಿರುತ್ತೆ. ಸೊ ಆಚೆ ಹೋಗಿ ನಾವೇನು ಕೇಳೋಕ್ಕೆಲ್ಲ ಬರುತ್ತೆ. ಆಚೆ ಹೋಗಿ ನಾವು ಡೊನೇಷನ್ಸು ಗೌರ್ಮೆಂಟ್ ಹತ್ರ ಕೇಳ್ಬೋದು, ಬೇರೆ ಇನ್ಸ್ಟಿಟ್ಯೂಟ್ ಹತ್ರ ಅದೆಲ್ಲ ಕೇಳ್ಬೋದು. ನಾವು ಏನು ಮಾಡೋದು ಸರ್, ಅವಾಗ ಒಂದು ಓಕೆ ಒಂದು ಆಫೀಸ್ ಮಾಡೋದು, ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಡ. ಆ ಖರ್ಚನ್ನು ಬಂದು ರೆಗ್ಯುಲರಾಗಿ ಖರ್ಚು ಮಾಡ್ತೀವಿ ನಾವು ಹಣ. ಬಟ್ ಔಟ್ಸೈಡ್ ಮಾರ್ಕೆಟಿಂಗ್ ಮಾಡೋದು, ಆಚೆ ಬಂದು ನಾವು ಸೇಲ್ ಮಾಡೋದು.
ಆಚೆ ಹೋಗಿ ಡೆಮಾನ್ಸ್ಟ್ರೇಷನ್ ಕೊಡ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಡ್ ಕೊಡ್ಬೋದು. ಅವ್ರು ನಮ್ಮನ್ನು ಕರೀತಾರೆ, ಅವ್ರು ಹೋಗಿ ಡೆಮೋ ಕೊಡ್ತೀವಿ, ಅದು ಸೇಲ್ ಮಾಡ್ತೀವಿ. ಅದರಲ್ಲಿ ಏನು ಇನ್ಸೆಂಟಿವ್ ಸಿಗಬೇಕು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಸೆಂಟ್ರಲ್ ಫ್ರೀಯಾಗಿ ನಡೆಸ್ತಾರೆ. ಬಟ್ ಇಲ್ಲಿನ ಬರುವಂಥ ಜನ ಏನು ಮಾಡಿದ್ರು, ಸ್ವಲ್ಪ ಜನ ನೆಕ್ಸ್ಟ್ ಬಂದು ಇಲ್ಲಿಂದ ಸರ್ ನಾನು ತೊಗೊಂಡು ಹೋಗ್ತೀನಿ, ನನ್ನ ತಾಯಿ ಬರೋಕ್ಕಾಗಲ್ಲ, ನನ್ನ ತಂದೆ ಬರೋಕ್ಕಾಗಲ್ಲ, ನನ್ನ ತಾಯಿನ ತಂದೆ ಕೊಡ್ತೀನಿ, ಇಲ್ಲಮ್ಮ ಪರವಾಗಿಲ್ಲ ನೀವು ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲ ಸರ್ ನಾನು ತೊಗೊಂಡು ಹೋಗುವಾಗ ಅದರಲ್ಲಿ ಏನೋ ಸ್ವಲ್ಪ ಇನ್ಸೆಂಟಿವ್ ಸಿಗುತ್ತಲ್ವ, ಅದರಲ್ಲಿ ಇದನ್ನು ಬಂದು ಫ್ರೀಯಾಗಿ ನಡೆಸ್ಬೋದಲ್ವ, ನೀವು ಚಾರ್ಜ್ ಮಾಡೋದಲ್ವ. ನಾವು ಆ ಒಂದು ಚಾಲೆಂಜ್ ಆಗಿನೇ ತೊಗೊಂಡಿದ್ದೀವಿ. ಎಷ್ಟೇ ವರ್ಷ ಇರುವಾಗ ಇಲ್ಲಿ ₹1 ಚಾರ್ಜ್ ಮಾಡ್ಬೋದು. ಸೊ ಅವಾಗ ಬಸವರಾಜ್ ಸರ್ 6 or 7 years ಮುಂದೆ ಕರೆದು ಕೇಳುವಾಗ ಆ ಕಂಪನಿಗೆ ಹೇಳಿದ್ರು, ನೀವು ₹1 ಚಾರ್ಜ್ ಮಾಡಬಾರ್ದು ಎಷ್ಟೇ ವರ್ಷ ನಡೆಸುವಾಗ. ಒಂದು ಚಾಕ್ಲೇಟ್ ಕೂಡ ಅಮ್ಮ ಅಪ್ಪ ಹತ್ರ ತೊಗೊಳ್ಬಾರ್ದು ಅಂತ ಹೇಳಿದ್ರು. ಅದು ಒಂದು ಸರಿ ಅಂತ ಹೇಳಿ ಒಪ್ಕೊಂಡ್ರು. ಇವಾಗ 6 or 7 years ಆಗ್ತಾ ಇದೆ. ರೆಗ್ಯುಲರ್ ಆಗಿ ದಾವಣಗೆರೆಯಲ್ಲಿ ಒಂದು ಆಫೀಸ್ ಇದೆ. ಸೊ ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಅವಾಗ ಮತ್ತೆ ಆದಮೇಲೆ ಸ್ವಲ್ಪ ಇದರಲ್ಲಿ ಸರ್ ನಾನು ತೊಗೊಂಡು ಅದರಲ್ಲಿ ಬಂದು ಏದಾದರೂ ಒಂದು ಸ್ವಲ್ಪ ಸಿಗ್ತೈತೆ, ಅದನ್ನ ಇಟ್ಕೊಂಡು ರೆಗ್ಯುಲರ್ ಆಗಿ ಫ್ರೀಯಾಗಿ ಕೊಡ್ಬೋದಲ್ವಲ್ಲ, ಅವರನ್ನು ತೊಗೊಂಡು ಆಚೆನೂ ಬಂದು ನಾವು ಮಾಡ್ತೀವಿ. ಬಟ್ ಇಲ್ಲಿ ಒಂದು ಹೆಂಗೆ ಅಂದರೆ ರೆಗ್ಯುಲರ್ ಆಗಿ ಒಂದು ಕಾನ್ಸೆಪ್ಟ್ ಮಾಡ್ತೀವಿ. ಒಂದು 2 or 3 months ಬಿಫೋರ್ ಬಂದು ಆಟೋರಾಜ ನಾವು ವೀಡಿಯೋಸ್ ಇದೆ, ಅದಕ್ಕೆ ಮುಂಚೆ ನಿಜವಾಗಿ ನಾವು ಪರಿಚಯ ಇಲ್ಲ. ಅವಾಗ ವೀಡಿಯೋಸ್ ಸಿಗುವಾಗ ಒಂದು ಈ ಥರ ಒಂದು ವ್ಯಕ್ತಿ ನಾವು ಹುಡುಕ್ತಾ ಇದ್ದೀವಿ. ಯಾಕಂದರೆ ಲಕ್ಷಾಂತರ ಜನ ಹೋಗ್ತಾ ಇರ್ತೀವಿ ರೋಡಲ್ಲಿ. ನಾವು ಹೋಗುವಾಗೂ ಸೈಡಲ್ಲಿ ನೋಡ್ತೀವಿ, ನೋಡುವಾಗ ಒಂದು ದಿವಸ ನೋಡ್ತೀವಿ, ಏನು ಯೋಚನೆ ಬರುತ್ತೆ. ನಾವು ಕಡೆ ಹೋಗ್ತಾ ಇದ್ದೀವಿ, ಮತ್ತೆ ಹೋಗ್ತೀವಿ, ನೆಕ್ಸ್ಟ್ ಮಧ್ಯಾಹ್ನ ಊಟ, ನೈಟ್ ಊಟ ನಿಂತಾರೆ. ಬಟ್ ಇಬ್ಬರಿಗೂ ಮಾತಾಡೋದು ಆಗಲ್ಲ. ಅವ್ರೇನೋ ರೋಡಲ್ಲಿ ಅವ್ರೇನೋ ಆ ವಿಡಿಯೋ ಜೊತೆಗೆ ಆ ಥರ ಒಂದು ಸರ್ವಿಸೆಲ್ಲ ಚಾನ್ಸೇ 1% ಕೂಡ ನನ್ನ ಕೈಗೆಲ್ಲ ಚಾನ್ಸೇ. ಆ ಒಂದು ವಿಷಯ ಮಾಡಿದ್ರು. ಸೊ ಏನಾದರೂ ಒಂದು ನಾವು ಟ್ರೈ ಮಾಡೋಣ ಅಂದರೆ ಕಂಪನಿಯಲ್ಲಿ ಕೇಳುವಾಗ ಕಂಪನಿ ಏನು ಮಾಡಿದ್ರು, ಆ ಒಂದು ಐ ಬೆಗ್ ಫಾರ್ ಮೈ ಪೀಪಲ್ ಅದರ ಒಂದು ವೀಡಿಯೋ ನೋಡುವಾಗ ಕೊರಿಯವರು ಕಳಿಸಿದ್ರು. ಅವರನ್ನು ನೋಡಿಬಿಟ್ಟು ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಅಷ್ಟು ಏನೂ ಅರ್ಥ ಆಗಿಲ್ಲ. ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಏನು ಮಾಡ್ತೀರೋ ನೀವು ಮಾಡಿ ಅಂತ ಹೇಳುವಾಗ ನಾವು ಸ್ಟಾಫ್ ಹತ್ರಲ್ಲ ಕೇಳುವಾಗ ಅಂದರೆ ನಾವು ಬಂದು ಪರ್ ಡೇ ಒಂದು ವ್ಯಕ್ತಿ ₹1 ಅವ್ರು ಬಂದು ಜಾಸ್ತಿ ₹7, ₹10, ₹50, ₹100 ಕೇಳಿದಾರಲ್ಲ, ನಾವು ₹1 ಕೇಳಿದ್ರು. ಸರಿ ನಾವು ಮಾಡೋಣ ಅಂತ ಹೇಳಿ ಆ ನಿರ್ಧಾರ ತಗೊಂಡು ಆವತ್ತು ಒಂದು 1.5 month ಆಗಿದೆ ನಾವು ಶುರು ಮಾಡಿ. ಬಟ್ ಹೆಂಗೆ ಅಂದರೆ ಅಮ್ಮ ಅಪ್ಪ ಇಲ್ಲಿ ಬರ್ತಾರೆ, ಯಾರು ಅಮ್ಮ ಅಪ್ಪ ಇಲ್ಲಿ ಬರ್ತಾರೋ ಅವ್ರ ಹೆಸರಲ್ಲಿ ನಾವು ಮಾಡ್ತೀವಿ. ಸ್ವಲ್ಪ ಅಮ್ಮ ಅಪ್ಪ ನಾವೇ ಕೊಡ್ತೀವಿ ಅಂದರೆ ಈಗ ಬೇಡ, ನಿಮಗೋಸ್ಕರ ನಾವು ಮಾಡಿ ನೀವು ರೆಗ್ಯುಲರ್ ಆಗಿ ಬನ್ನಿ. ನಿಮ್ಮ ಹೆಸರಲ್ಲಿ ಆ ಒಂದು ಧರ್ಮ ಅಂತ ಒಂದು ವಿಷಯ ಮಾಡುವಾಗ ಚೆನ್ನಾಗಿರುತ್ತೆ, ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ಒಂದು ಶುರು ಮಾಡಿದ್ವಿ. ಅದು ಬಂದು ಹೆಂಗೆ 1 month ನಡೆಸುವಾಗ 2 months ಆಗಿಲ್ಲ. ನಮ್ಮ ಕೈಯಲ್ಲಿ ಎಷ್ಟು ದಿವಸ ಅದಾಗಬಹುದು, 1 ವರ್ಷನೋ 2 ವರ್ಷನೋ 5 ವರ್ಷನೋ 10 ವರ್ಷನೋ ಲೈಫ್ ಟೈಮ್ ಅದು ಮಾಡಬೇಕಂದ್ರೆ ಒಂದು ಉದ್ದೇಶದಲ್ಲಿ ಅದನ್ನು ಶುರು ಮಾಡ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೇಯರ್ಸ್ ಖಂಡಿತವಾಗಿ ರೆಗ್ಯುಲರ್ ಆಗಿ ನಾವು ಮಾಡ್ತೀವಿ. ಬ್ಯಾನರಲ್ಲಿ ಇರುವಂಥ ಆಟೋರಾಜ್ ಜನ ಇದ್ದಾರೆ, ಅವ್ರ ಹತ್ರ ಅಮ್ಮ ಅವ್ರು ಆ್ಯಕ್ಚುಲಿ ಕ್ಯಾನ್ಸರ್ ಆ ಕ್ಯಾನ್ಸರ್ ಲಾಸ್ಟ್ ಟೈಮಲ್ಲಿ ಆ ವಿಡಿಯೋದಲ್ಲಿ ನೋಡಿ ಆ ಥರ ಸರ್ವಿಸ್ ಖಂಡಿತವಾಗಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಇಲ್ವೋ, ಖಂಡಿತವಾಗಿ ನೋಡಿ ಯೋಚನೆ ಮಾಡಿ ನೋಡುವಾಗ ಇಲ್ಲಿಂದಲೇ ಇರ್ಬೋದು. ಬಟ್ ಇವಾಗ ಅವ್ರ ಜೊತೆ ನಾವು ಸೇರಿದ್ದೀವಿ, ಇವಾಗ ಶುರು ಮಾಡ್ತೀವಿ. ಇವಾಗ ಆ ಒಂದು ಸರ್ವಿಸ್ನ ಅನ್ನ ಬಂದರೆ ನಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಒಂದು ಇದನ್ನು ನಾವು ಶುರು ಮಾಡ್ತೀವಿ ಅಂದರೆ ಒಂದು ನಿರ್ಧಾರ ತಗೊಂಡು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ನೊಂದು 2 ಅನ್ನ ಅದರಲ್ಲಿ ಒಂದು ಆಟೋ ಬ್ಯಾನರಲ್ಲಿ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ಇದು ಹೆಂಗೆ ಅಂದರೆ ಓಕೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಊರಲ್ಲಿ ಈ ಥರ ಒಂದು ಆಫೀಸ್ ಕ್ರಿಯೇಟ್ ಮಾಡೋಣ, ಅದರಲ್ಲಿ ಫ್ರೀ ಥೆರಪಿ ರೆಗ್ಯುಲರ್ ಆಗಿ ನಮ್ಮ ಕೈಯಲ್ಲಿ ಒಂದು ಬಡವರು ಅಂದರೆ ಅವ್ರಿಗೆ ಫುಡ್ ಇಲ್ಲ, ಬಟ್ಟೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಆರೋಗ್ಯ ಅಂದರೆ ಒಂದು ವಿಷಯ ಕೊಟ್ಬಿಡುವಾಗ ಅವರವ್ರ ಕೆಲಸನ ಅವರೇ ನೋಡ್ಕೊಳ್ತಾರೆ, ಅವ್ರಿಗೆ ಏನೂ ಪ್ರಾಬ್ಲಮ್ಸ್ ಬರಲ್ಲ ಅಂತ ಹೇಳಿ ಆ ಒಂದು ಕಾನ್ಸೆಪ್ಟಲ್ಲಿ ಶುರು ಮಾಡೋಣ. ಇದು 15 years ಆಗಿ ಮಾಡ್ತಾ ಇದ್ವಿ. ಓಕೆ, ದೇವರ ದಯವಿಟ್ಟು ಚೆನ್ನಾಗಿ ನಡೀತಾ ಇದೆ. ಸೊ
ಈ ಥರ ಒಂದು ಒಂದು ನಾವು ಏನೇ ಬಿಸ್ನೆಸ್ ಮಾಡುವಾಗ ಇದು ಕೆಲಸ ಮಾಡುವಾಗ ಇದು ಸರ್ವಿಸ್ ಅಂದರೆ ಮಾಡುವಾಗ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ರೀಸೆಂಟಾಗಿ ಆ ಒಂದು ವಿಷಯ ಬಂದು ನಮ್ಮ ಕೊರಿಯನ್ ಹೇಳಿದ್ರು. ಒಂದು ವ್ಯಕ್ತಿ ಕೊರಿಯಾದಲ್ಲೇ ನಡೆದಿರೋದು. ಒಂದು ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಅವ್ನ ಚಿಕ್ಕ ಏಜಲ್ಲಿ ಬಂದು ಅವನ ಅಮ್ಮ ಅಪ್ಪ ಮನೆ ಬಡವರಾಗಿ ಇರ್ತಾರೆ, ಅವನು ಬೆಳೆಸ್ತಾ ಇರ್ತಾರೆ. ಅವನ ಆಸೆ ಇರ್ತಾರೆ, ಅವನು ರಿಚ್ ಆಗಬೇಕು, ಶ್ರೀಮಂತರಾಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಓದ್ತಾನೆ, ಫಸ್ಟ್ ರ್ಯಾಂಕ್ ಬರ್ತಾನೆ. ಆವಾಗ ಖುಷಿ ಸಿಕ್ಕಲ್ಲ. ನೆಕ್ಸ್ಟ್ ಒಂದು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಟ್ರೈ ಮಾಡ್ತಾನೆ, ಬಿಸ್ನೆಸ್ ಮಾಡ್ತಾನೆ, ಆವಾಗ ಅವನಿಗೆ ಖುಷಿ ಸಿಕ್ಕಲ್ಲ. ಜಾಸ್ತಿ ದುಡಿತಾನೆ, ಆವಾಗ ಅವನ ಖುಷಿ ಸಿಕ್ಕಲ್ಲ. ಅವನ ಪೇಪರಲ್ಲಿ ಎಲ್ಲ ಅವನ ಹೆಸರು ಬರುತ್ತೆ, ಫೋಟೋಸ್ ಬರುತ್ತೆ, ಅವನ ಕಂಪನಿ ಬಗ್ಗೆ ಬರುತ್ತೆ, ಆವಾಗ ಅವನ ಖುಷಿ ಸಿಕ್ಕಲ್ಲ. ಲಾಸ್ಟಲ್ಲಿ ಅವನು ಒಂದು ಫ್ರೆಂಡ್ ಬಂದು ಒಂದು ಸತಿ ಬಂದು 15 lakhs ಕೊಡೋಕೆ ಏನಿದೆ ಕೇಳುವಾಗ, ಇಲ್ಲ ಸೌತ್ ಆಫ್ರಿಕಾದಲ್ಲಿ ಒಂದು ಊರಲ್ಲಿ ಬಂದು ಹ್ಯಾಂಡಿಕ್ಯಾಪ್ ಮಕ್ಕಳು ಜಾಸ್ತಿ ಇದ್ದಾರೆ, ನಾನು ಅವ್ರಿಗೆ ಬಂದು ವೀಲ್ ಚೇರ್ ಕೊಡಬೇಕು ಅಂದರೆ ಏನು ಸರಿ ಪರವಾಗಿಲ್ಲ ಕೊಡಿದ್ರೆ ಅವ್ನು ಕೊಟ್ಬಿಡ್ತಾನೆ. ಅವ್ನು ಹೇಳ್ತಾನೆ ನೀವು ಬರಬೇಕು, ಇಲ್ಲ ನಾನು ತುಂಬ ಬಿಸಿ ಇದ್ದೀನಿ, ನನ್ನ ಕೈಗೆ ಬರೋಕ್ಕಾಗಲ್ಲ, ಇಲ್ಲ ನೀವು ಬರಬೇಕಂತ ಹೇಳುವಾಗ ಸರಿ ಅಂದರೆ ಹೋಗ್ತಾರೆ. ಹೋಗಿ ಆ ಫಂಕ್ಷನ್ ಫಸ್ಟ್ ಕೂತ್ಕೊಳ್ತಾರೆ, ವೀಲ್ ಚೇರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಟ್ ಮಾಡುವಾಗ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ. ಆವಾಗ ಆ ಸ್ಮೈಲ್ ಖುಷಿಯಾಗಿ ಇವಾಗ ಇಬ್ಬರಿಗೂ ಬಂದು ಆವಾಗಲೇ ಆ ಸಂತೋಷ. ಅವನಿಗೆ ನಮ್ಮ ಫ್ರೆಂಡ್ ಹತ್ರ ಹೇಳ್ತಾರೆ, ನಾನು ಎಷ್ಟು ದುಡಿದೆ ಏನೇನೋ ಮಾಡಿದೆ, ಆವಾಗಲೇ ಈ ಒಂದು ಖುಷಿ ಸಿಗಲಿಲ್ಲ. ಬಟ್ ಇವಾಗ ಈ ಮಕ್ಕಳು ಖುಷಿಯಾಗಿ ಓಡಾಡೋದು ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಸರಿ ಅಂದರೆ ಆ ಫಂಕ್ಷನ್ ಎಲ್ಲ ಮುಗಿಯುತ್ತೆ, ಅವನ ಆಸೆ ಬರ್ತಾನೆ. ಬೇಗ ಒಂದು ಚಿಕ್ಕ ಮಗನ ಬೇಗ ಒಂದು ಕಾಲು ಇತ್ತು. ಇನ್ನು ಒಂಥರ ಏನು ಅಂತೀವಿ, ನೀವು ಬಂದಿದ್ರೆ ಬೇಡ ಪರವಾಗಿಲ್ಲ, ಇಲ್ಲ ನೀವು ಬಂದಿದ್ರೆ ನೀವು ಏನು ಬೇಕಂದ್ರೆ ಇಲ್ಲ ನೀವು ಬಂದಿದ್ದೀರಲ್ಲ ಕೇಳು ಕೂತ್ಕೊಳ್ಳುವಾಗ ಮಗು ಇರುತ್ತೆ. ನಿಮ್ಮ ಹೆಸರು ಬಂದು ಸಮ್ಟೈಮ್ಸ್ ನಾನು ಮರೆತು ಹೋಗ್ಬೋದು, ನಿಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತೀನಿ, ಏನು ಒಂದು ವೇಳೆ ನಾನು ಮೇಲೆ ಹೋಗುವಾಗ ಈ ಥರ ಒಂದು ವ್ಯಕ್ತಿ ಬಂದರು, ನಾನು ಹೆಲ್ಪ್ ಮಾಡಿದ್ರು, ಈ ಥರ ಚಾರೆಲ್ಲ ಕೊಟ್ಟರು, ನಾನು ದೇವ್ರ ಹತ್ರ ಹೇಳ್ತೀನಿ. ನಮಗೆ ಅವನು ಸೇರಿದ್ರೆ ನಾನು ಇವಾಗೆಂದ್ರೆ ಓಕೆ ಅಪ್ಪ ಅವಳ ಬರೀ ಇದು ಇಷ್ಟು ಗೊತ್ತಿಲ್ಲ. ಆವತ್ತಿಂದ ಅವನು ಏನು ಶುರು ಮಾಡ್ತಾರಂದ್ರೆ, ಇನ್ಮೇಲೆ ನನ್ನ ಹಣ ಏನೆಂದರೆ ನನ್ನ ಹಣ ಎಷ್ಟಿದೆಯೋ ಓಕೆ ವೈಫ್ ಬಾಕಿ ಅಂತ ನಾನು ಈ ಥರ ಏನಾದ್ರು ಒಂದು ಮಾಡ್ತೀನಿ ಅಂತ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಅವರು ಆ ಬುಕ್ಕಲ್ಲಿ ಬರೆದಿದ್ರು. ಸಂತೋಷ ಬಂದು ನನ್ನ ಹತ್ರ ಕಾರ್ ಇರುವಾಗ ಸಂತೋಷ ಸಿಗಲಿಲ್ಲ, ದೊಡ್ಡ ಮನೆ ಇರುವಾಗ ಸಿಗಲಿಲ್ಲ, ಅದೆಲ್ಲ ಮಾಡಿದೆ. ಬಟ್ ಇವಾಗ ಪುನಃ ತುಂಬ ಖುಷಿಯಾಗಿದೆ, ತುಂಬ ಸಂತೋಷವಾಗಿದೆ ಅಂತ ಬರೆದು ಅವ್ರು ಆಮೇಲೆ ಆ ಒಂದು ಕಾನ್ಸೆಪ್ಟ್ ಜಾಸ್ತಿ ಟ್ರಸ್ಟ್ ಎಲ್ಲ ಮಾಡಿ ಎಷ್ಟೋ ಜೊತೆಗೆ ಹೆಲ್ಪ್ ಮಾಡಿ. ಬಟ್ ಹಿಂಗೆ ಆ ಥರ ಒಂದು ಎಷ್ಟೋ ಸರ್ವಿಸ್ ಮಾಡೋದು ಓಕೆ. ನಾವೆಲ್ಲ ಸರ್ ಇಂಡಿಯಾದಲ್ಲಿ ಇದ್ದೀವಿ ಸರ್, ಮಿಡಲ್ ಕ್ಲಾಸ್ ಸರ್, ಕಷ್ಟ ಇದೆ ಸರ್, ಎಲ್ಲ ಆಗಲ್ಲ ಸರ್. ನಾವೇನಾದ್ರು ಮಾಡೋಕ್ಕೆ ಹೋಗುವಾಗ ನನ್ನ ವೈಫ್ ಒಪ್ಕೊಂಡು, ಅಮ್ಮ ಒಪ್ಕೊಂಡು, ಫ್ಯಾಮಿಲಿ ಒಪ್ಕೊಂಡು, ಸರ್ ಇದೆಲ್ಲ ನೋಡೋದು ಒಂದು ಜನ ನಾನು ಹೆಂಗೆ ಸರ್ ತೊಗೊಂಡು ಹೋಗ್ಬೋದು, ಎಲ್ಲಿ ಸರ್ ಕರ್ಕೊಂಡು ಹೋಗ್ಬೋದು, ಅದು ಏನು ಸರ್ ಮಾಡೋದು, ಇಲ್ಲ ಒಂದು ಊಟ ತೊಗೊಂಡ್ಕೊಡ್ಬೋದು, ಇಲ್ಲ ವಾಟರ್ ಬಾಟಲ್ ವಾಟರ್ ಬಾಟಲ್ ತೊಗೊಂಡ್ಕೊಡ್ಬೋದು, ಮನೆಯಲ್ಲಿ ಒಂದು ಅದೇ ಬಟ್ಟೆನೂ ಕೊಡ್ಬೋದು. ಇವಾಗ ನನಗೂ ಒಂದು ಹಿಂಗೆ ಬೆಸ್ಟ್ ಆಗಿ ಚಾನ್ಸ್ ಸಿಕ್ಕಿದ್ದು ಸರ್ ಆಟೋರಾಜ ನನ್ನ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡೋದು, ಅವ್ರು ಹೆಂಗಿರುವಾಗ ಆ ಒಂದು ಆಂಬುಲೆನ್ಸ್ ತೊಗೊಂಡು ಬಂದುಬಿಡ್ತಾರೆ. ಬಂದು ಅಣ್ಣ ಹಿಂಗೆ ಅವ್ರು ತೊಗೊಂಡು ಹೋಗ್ಬೋದಾಗ್ತದೆ ಅಲ್ಲಿನೇ ಕೂತ್ಕೊಂಡು ಕ್ಲೀನಾಗಿ ಅವ್ರು ಫಿಟ್ಟಿಂಗ್ ಮಾಡಿ ಅವರ ಆಶ್ರಮದಲ್ಲಿ ಇವತ್ತು ಒಂದು 700 ಮೆಂಬರ್ಸ್ ಬೆಳೆದಿದ್ದಾರೆ. 25 ವರ್ಷವಾಗಿ ಮಾಡ್ತಾರೆ. ಸೊ ಅದರಲ್ಲಿ ಒಂದು ನಾವು ಕೈ ಜೋಡಿಸೋಣ ಆ ಥರ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅದು ಮಾಡಬೇಕಂದ್ರೆ ಒಂದು ಏನಾದರೆ ಇವಾಗ 2 months ಆಗಿ ನಮ್ಗೆ ಗೊತ್ತಿತ್ತು. ಇವಾಗ ನಾವು ಶುರು ಮಾಡಿದ್ವಿ, ಖಂಡಿತ ಅದರಲ್ಲಿ ಕಂಟಿನ್ಯೂ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಇವಾಗ ನೀವು ರೋಡಲ್ಲಿ ಏನೋ ಎಲ್ಲನೇ ಆ ಥರ ಯಾರಾದರೂ ಇರುವಾಗ ಓಕೆ ಒಂದು ಸೆಲೆಕ್ಟೆಡ್ ಆಫೀಸ್ ಫೋನ್ ಮಾಡಿ ಮ್ಯಾನೇಜರ್ಸ್ ಹತ್ರ ಹೇಳುವಾಗ ಇಲ್ಲಿ ಆಟೋರಾಜ ನಂಬರ್ ಅನ್ನ ನಂಬರ್ಗಳು ಇರುತ್ತೆ, ಅವ್ರಿಗೆ ಫೋನ್ ಮಾಡೋದು ಖಂಡಿತ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ನಿಮ್ಮ ಹತ್ರ ಹಣ ಇರುತ್ತೆ, ನಿಮ್ಮ ಹತ್ರ ಹಣ ಇಲ್ಲ ಜಸ್ಟ್ ಫೋನ್ ಕಾಲ್ ಅಷ್ಟು ಬರೀ ಒಂದು ಸ್ವಲ್ಪ ನೀರು ಇಲ್ಲ ಒಂದು ಊಟ ಕೊಡುವಾಗ ಚೆನ್ನಾಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಮಾಡ್ಬೋದಾ? ಮಾಡ್ಬೋದಲ್ವ? ಈಸಿ ಮಾಡ್ಬೋದಲ್ಲ? ಆಟೋರಾಜ ನಾವು ರೀಸೆಂಟಾಗಿ ನಾವು ಗುಡಿಗೆ ಹೋಗುವಾಗ ಅಣ್ಣ ಈ ಥರ ಇದ್ದಾರೆ ಏನು ಹೇಳೋಣ ಅಂತ ಹೇಳಿದ್ರು. ಆ ಐಡಿಯಾನೇ ಗಾಡಿ ಅವಾಗ ಆ್ಯಕ್ಚುಲಿ ಅವ್ರಿಗೂ ಬಂದು ಫ್ಲೈಟ್ ಇದೆ. ಈ ಟೈಮ್ ಫ್ಲೈಟ್ ಇದೆ ನಾನು ಕ್ಯಾನ್ಸಲ್ ಮಾಡೋದು
ಕ್ಯಾನ್ಸಲ್ ಮಾಡಿ ಬಾಡಿಗೆ ನಿಲ್ಲಿಸಿ ಅಲ್ಲಿನೇ ಬಂದು ಅವ್ರು ನೋಡಿದ್ವಿ, ಅವರೇ ಬಂದು ಮಾತಾಡಿದ್ರು. ನಾನು ಮೆಡಿಕಲ್ ಕ್ಲಿನಿಕ್ ಇದ್ದಾಳೆ ತಗೊಂಡು ಬಂದು ಅವ್ರನ್ನ ರೆಡಿ ಮಾಡಿ ನಾವು ಬಂದು ನೋಡಿದ್ವಿ ಎಷ್ಟು ಜನ ಮಾತ್ರ ನೋಡಿ ಕ್ರಾಸ್ ಮಾಡಿ ಹೋಗಿದ್ವಿ. ಬಟ್ ಆ್ಯಕ್ಚುಲಿ ಅದೇ ಆಟೋರಾಜಮ್ಮ ನೋಡುವಾಗ ವಿದಿನ್ 30 ಮಿನಿಟ್ಸಲ್ಲಿ ಅವ್ರ ಲೈಫ್ ಚೇಂಜ್. 30 ನಿಮಿಷ ಒಳಗಡೆ ಅವರೊಂದು 4 or 5 ಡೇಸ್ ಆಗಿನ ರೋಡಲ್ಲೇ ಬಿದ್ದಿದ್ದಾರೆ. 4 or 5 ಡೇಸಲ್ಲಿ ಆ ರೋಡಲ್ಲೇ ಬಿದ್ದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ರೋಡಲ್ಲಿ ಎಷ್ಟು ಜನ ಹೋಗಿದ್ರು ಬೆಳಗ್ಗೆ ನೋಡ್ತಾ ಹೋಗ್ತಾರೆ. ನಾನು ತಿಳಿಸಿ ಏನು ಕೇಳೇ ಇಲ್ಲ. ಒಂದು 4 or 5 ಡೇಸ್ ಆಗಿ ಆ ರೋಡಲ್ಲಿ ಎಷ್ಟೋ ಜನ ಹೋಗ್ತಾರೆ, 1,000 ಜನ ಹೋಗಿರ್ತಾರೆ. ಅವತ್ತಿಗೆ ನಿಲ್ಲಿಸಿ ಆ ಒಂದು 30 ಮಿನಿಟ್ಸ್ನಲ್ಲಿ ಆ ಒಂದು ಥಾಟ್ಸ್ ಇದೆ, ನಾವು ಟ್ರೈ ಮಾಡುವಾಗ ಒಬ್ಬ ಲೈಫ್ ಚೇಂಜ್ ಮಾಡ್ತೀವಿ. ಇವಾಗ ಆ ಒಂದು ವ್ಯಕ್ತಿ ಬಂದು ಬ್ಯಾಂಗ್ಳೂರಲ್ಲಿ ನಾವು ಆಶ್ರಮದಲ್ಲಿ ನೆಮ್ಮದಿಯಾಗಿದ್ದಾರೆ. ಆ ಒಂದು ವಿಡಿಯೋ ನೋಡ್ಬೋದಾ?